ಪ್ರಾಣ ಚಿಕಿತ್ಸೆ ಒಂದು ಯಾವ ರೀತಿಯಾದಂತ ಒಂದು ಹಂತಗಳಲ್ಲಿ ನಡೆಯುತ್ತೆ ಅಂತ, ಅಂದ್ರೆ ಯಾವ ರೀತಿಯಾಗಿ ಕೊಡ್ತಾ ಹೋಗ್ತೀರಾ, ಹಾಗೆ ಪೇಷಂಟ್ಸ್ ಅದನ್ನ ಹೇಗೆ ಫೀಲ್ ಮಾಡ್ತಾ ಹೋಗ್ತಾರೆ? ಓಕೆ, ಪ್ರಾಣಿಕ್ ಹೀಲಿಂಗ್ ಅಲ್ಲಿ ಮೇನ್ ಆಗಿ 2 ಸ್ಟೆಪ್ಸ್ ಇದೆ. ಓಕೆ, ಮೊದಲನೇದು ಕ್ಲೆನ್ಸಿಂಗ್ ಅಂತ, ಶುದ್ಧೀಕರಣ ಅಂತ ಹೇಳ್ತೀವಿ. ಎರಡನೇದು ಎನರ್ಜೈಸಿಂಗ್ ಅಥವಾ ಚೈತನ್ಯಗೊಳಿಸುವಿಕೆ ಅಂತ ಹೇಳ್ತೀವಿ. ಸೂಕ್ಷ್ಮ ಶರೀರದಲ್ಲಿ ಏನಾಗಿರುತ್ತೆ ಅಂದ್ರೆ ಪ್ರಾಣಶಕ್ತಿ ಸರಿಯಾಗಿ ಹರಿತಿರಲ್ಲ. ಹರಿದೇ ಇದ್ದಾಗ ಆ ಒಂದು ಅಂಗಕ್ಕೆ ಸರಿಯಾದಂತಹ ಪ್ರಾಣಶಕ್ತಿ ಸಿಕ್ಕದೇನೆ ಅದು ತನ್ನನ್ನು ತಾನು ರಿಪೇರಿ ಮಾಡ್ಕೊಳ್ಳೋ ಅಬಿಲಿಟಿನ ಕಳ್ಕೊಂಡಿರುತ್ತೆ. ಸೊ ನಾವೇನ್ ಮಾಡ್ತೀವಿ, ಆ ಒಂದು ಎನರ್ಜಿ ಬಾಡಿಲಿ ಏನ್ ಬ್ಲಾಕೇಜಸ್ ಇರುತ್ತೆ ಅದನ್ನ ಅವ್ರನ್ನ ಮುಟ್ಟದೇನೆ ಅಲ್ಲಿ ಎಲ್ಲಿ ಎಫೆಕ್ಟ್ ಆಗಿರುತ್ತೆ ಆ ರೀತಿ ಈ ತರ ಕೈ ಮೂವ್ ಮಾಡಿ ನಾವು ಆ ಬ್ಲಾಕೇಜಸ್ ನ ಕ್ಲಿಯರ್ ಮಾಡ್ತಾ ಹೋಗ್ತೀವಿ. ಇನ್ಫ್ಯಾಕ್ಟ್ ಇದು ಮಾಡುವಾಗಲೇ ತುಂಬಾ ಜನ ಫೀಡ್ಬ್ಯಾಕ್, ಏನೋ ಎಲ್ಡಂಗ್ ಆಗ್ತಿದೆ ನಂಗೆ, ಮ್ಯಾಗ್ನೆಟ್ ತರ ಏನೋ ಎಲ್ಡಂಗ್ ಆಗ್ತಿದೆ ನನ್ನ ಬಾಡಿ ಅಂತ ಮೆನಿ ಪೀಪಲ್ ಗಿವ್ ದಿಸ್ ಫೀಡ್ಬ್ಯಾಕ್. ಅಥವಾ ತಲೆನೋವು ಇತ್ತು ಅಂದ್ರೆ ತಲೆನೋವು ಒಂದು 50% ಕಡಿಮೆ ಆಗ್ತಿದೆ ಅಂತಾನು ಹೇಳ್ತಾರೆ. ಸೊ ಅದೆಲ್ಲ ಕ್ಲಿಯರ್ ಮಾಡ್ತೀವಿ. ಅಂಡ್ ಕ್ಲಿಯರ್ ಮಾಡಿ ಅದನ್ನೆಲ್ಲ ಪ್ರಾಪರ್ ಆಗಿ ನಾವು ಉಪ್ಪು ನೀರಿಗೆ ಡಿಸ್ಪೋಸ್ ಮಾಡ್ತೀವಿ. ಬಿಕಾಸ್ ತಗೊಂಡು ಕೆಲವ್ರು ಕೇಳ್ತಾರೆ, ಸರ್ ನೀವು ತಗೊಂಡು ನಿಮ್ಗೆ ಬಂದ್ಬಿಡಲ್ವ ಕಾಯಿಲೆ ಅಂತ. ಖಂಡಿತ ನಮ್ಗೆ ಬರಲ್ಲ. ಈಗ ನೋಡಿ, ನಾನು 23 years ಇನ್ ಪ್ರಾಕ್ಟೀಸ್ ಮಾಡ್ತೀನಿ. ಆ ಥರ ನನ್ನ ಪೇಷಂಟ್ದು ಎನರ್ಜಿ ಎಲ್ಲ ನಾನು ತಗೊಂಡಿದ್ದಿದ್ರೆ ನಾನು ಇವತ್ತು ಕೂತ್ಕೊಂಡು ನಿಮ್ಮ ಮುಂದೆ ಮಾತಾಡೋಕ್ಕಾಗ್ತದೆ. ಓಕೆ, ಸೊ ಅದನ್ನೆಲ್ಲ ತೆಗೆದ ನಂತರ ನಾವು ಪ್ರಕೃತಿಯಿಂದ ಒಳ್ಳೆ ಪ್ರಾಣಶಕ್ತಿಯನ್ನ ಹೀರ್ಕೊಂಡು ಅದನ್ನ ರೋಗಿಗೆ ವರ್ಗಾವಣೆ ಮಾಡ್ತಾ ಹೋಗ್ತೀವಿ. ಇಲ್ಲೂ ಅಷ್ಟೇ, ನನ್ನ ಎನರ್ಜಿ ಕೊಡ್ತಾ ಇಲ್ಲ, ಐ ಆಮ್ ಎನ್ ಇನ್ಸ್ಟ್ರೂಮೆಂಟ್ ಅಷ್ಟೇ. ಸೊ ಅಲ್ಲಿಂದ ಎನರ್ಜಿ ತಗೊಂಡು ನಾನು ಪೇಷಂಟ್ಗೆ ವರ್ಗಾವಣೆ ಮಾಡ್ತಾ ಇದೀನಿ. ಆ ಒಂದು ಪ್ರಾಣಶಕ್ತಿಯನ್ನ ದೇಹ ಅಂದ್ರೆ ಪೇಷಂಟ್ದು ಬಾಡಿ ಹೀರ್ಕೊಂಡು ಅದನ್ನು ಉಪಯೋಗಿಸಿ ರಿಪೇರಿ ಮಾಡ್ಕೊಳಕ್ ಸ್ಟಾರ್ಟ್ ಮಾಡುತ್ತೆ. ಸೊ ಇದು ಕ್ರಮೇಣ ಏನಾಗುತ್ತೆ, ಸಿಂಪ್ಟಮ್ಸ್ ಕಡಿಮೆ ಆಗಿ 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 ದೇ ರಿಕವರ್. ಸಣ್ಣ ಪುಟ್ಟ ಕಾಯಿಲೆ ಇದ್ರೆ ಒಂದು 2 ಸೆಷನ್ ಅಲ್ಲೇನೆ ವಾಸಿ ಆಗುತ್ತೆ. ಹಳೆ ಕಾಯಿಲೆಗಳಿತ್ತು ಅಂದ್ರೆ ಕೆಲವು ತಿಂಗಳುಗಳ ನಾವು ಹೀಲಿಂಗ್ ಅನ್ನ ಕಂಟಿನ್ಯೂ ಮಾಡಬೇಕಾಗುತ್ತೆ. ಸೊ ಪೇಷಂಟ್ ಅನ್ನ ನೋಡಿ ನಾವು ಎಷ್ಟು ಫ್ರೀಕ್ವೆನ್ಸಿ ಅನ್ನೋದನ್ನ ಡಿಸೈಡ್ ಮಾಡ್ಬೋದು. ಇದು ಸ್ಟೆಪ್ಸ್. ಓಕೆ, ಅಂದ್ರೆ ಈಗ ನಾವು ಇದನ್ನ ಕಲಿಬೇಕು ಅಂತ ಹೇಳಿದ್ರೆ ಯಾವ ರೀತಿಯಾದಂತ ವಿಧಾನಗಳಿದೆ? ಓಕೆ, ವೆರಿ ಗುಡ್ ಕ್ವೆಶನ್. ನಾನು ತುಂಬಾ ಜನಕ್ಕೆ ಕಲ್ತ್ಕೊಳ್ಳಿ ಅಂತಾನೆ ಹೇಳ್ತೀನಿ. ಇನ್ಫ್ಯಾಕ್ಟ್ ಟ್ರೀಟ್ಮೆಂಟ್ ತಗೋತಾರೆ ಸ್ಟಾರ್ಟಿಂಗ್ ಅಲ್ಲಿ, ಬಟ್ ಕಲಿಯೋದ್ರಿಂದ ಸಾಕಷ್ಟು ಅಡ್ವಾಂಟೇಜಸ್ ಇದೆ. ಆಮೇಲೆ ಹೇಳ್ತೀನಿ ಅಡ್ವಾಂಟೇಜಸ್ ಬಗ್ಗೆನು. ಕಲಿಯೋಕ್ಕೆ ಮಿನಿಮಮ್ ರಿಕ್ವೈರ್ಮೆಂಟ್ ಅಂದ್ರೆ 16 years ಆಫ್ ಏಜ್ ಆಗಿರ್ಬೇಕು, 16 ವರ್ಷ ಆಗಿರ್ಬೇಕು. ಮತ್ತೆ ಓದಕ್ ಬರೆಯಕ್ ಬರಬೇಕು. ಏನಕ್ಕೆ ಓದಕ್ ಬರೆಯಕ್ ಬರಬೇಕು ಅಂದ್ರೆ ನಾವು ಕಲ್ತ ಮೇಲೆ ಬುಕ್ಸ್ ಕೊಡ್ತೀವಿ. ಈಗ ಒಂದು ಅಡುಗೆ ಪುಸ್ತಕದ ತರ. ಓಕೆ, ಆ ಒಂದು ಬುಕ್ ಅಲ್ಲಿ ಸುಮಾರು ಒಂದು 90 ತರ ಬೇರೆ ಬೇರೆ ಕಾಯಿಲೆಗಳಿಗೆ ಪ್ರೋಟೋಕಾಲ್ಸ್ ಇರುತ್ತೆ. ಸೊ ಈಗ ಯಾರಿಗೋ ತಲೆನೋವು ಬಂತು, ನೀವು ಬುಕ್ ಓಪನ್ ಮಾಡ್ತೀರಾ. ಓಕೆ, ತಲೆನೋವು ಪೇಜ್ ನಂಬರ್ ನೋಡ್ತೀರಾ, ಅಲ್ಲಿ ಏನ್ ಸ್ಟೆಪ್ಸ್ ಕೊಟ್ಟಿದ್ದಾರೆ ನೀವು ಮಾಡ್ತೀರಾ. ಸೊ ಆ ಥರ ಪ್ರಾಕ್ಟಿಕಲ್ ಗೈಡ್ ಬುಕ್ ಕೊಡ್ತೀವಿ ನಾವು ಕೋರ್ಸ್ ಆದ್ಮೇಲೆ. ಸೊ ಹಾಗಾಗಿ ಅವ್ರಿಗೆ ಓದಕ್ ಬರೆಯಕ್ ಬರಬೇಕು. ಅಂಡ್ ಯಾವುದೇ ತರ ವಿಶೇಷವಾದಂತಹ ಸೈಕಿಕ್ ಪವರ್ಸು, ಅತಿ ಕಾನ್ಸಂಟ್ರೇಷನ್ ಬೇಕು ಅಂತ ಏನಿಲ್ಲ. ನೀವು ನ್ಯೂಸ್ ಪೇಪರ್ ಓದಕ್ಕೆ ಎಷ್ಟು ಕಾನ್ಸಂಟ್ರೇಷನ್ ಬೇಕೋ ಅಷ್ಟಿದ್ರೆ ಸಾಕು. ಓಕೆ, ಸೊ ಇದನ್ನ ಪ್ರಾಯೋಗಿಕವಾಗಿ ನಾವು ಹೇಳ್ಕೊಡ್ತೀವಿ. ಆನ್ಲೈನ್ ಕೋರ್ಸ್ಗಳಿರಲ್ಲ. ಓಕೆ, ಆಫ್ಲೈನ್ ಕೋರ್ಸೇ. ಬಿಕಾಸ್ ಇದು ಸ್ವಿಮ್ಮಿಂಗ್ ತರ. ಸ್ವಿಮ್ಮಿಂಗ್ ಆನ್ಲೈನ್ ಕಲಿಯಕ್ಕಾಗಲ್ಲ. ಓಕೆ, ನಿಮ್ ಜೊತೆ ಟ್ರೈನರ್ ನಿಂತ್ಕೋಬೇಕು ನೀರಲ್ಲಿ. ಅಂಡ್ ಅವ್ರ ಸ್ಟೆಪ್ಸ್ ಹೇಳ್ತಾ ಹೋಗ್ತಾರೆ, ನೀವು ಮಾಡ್ತಾ ಹೋಗ್ತೀರಾ. ನೀವು ಮುಳುಗಿದ್ರೆ ಅವ್ರು ನಿಮ್ಮನ್ನ ಹಿಡ್ಕೋತಾರೆ. ಸೊ ಇದೇ ರೀತಿ ಪ್ರಾಣಿಕ್ ಹೀಲಿಂಗ್ ಅಲ್ಲೂ ಅಷ್ಟೇ ನಾವೇನ್ ಸ್ಟೆಪ್ಸ್ ಹೇಳ್ತೀವಿ, ಸ್ಟೂಡೆಂಟ್ಸ್ ಒಬ್ಬರ ಮೇಲೆ ಒಂದು ಗ್ರೂಪ್ ಅಲ್ಲಿ ಹೇಳ್ಕೊಡ್ತೀವಿ ನಾವು. ಸೊ ಒಬ್ಬರ ಮೇಲೆ ಒಬ್ರು ಅಭ್ಯಾಸ ಮಾಡ್ತಿರ್ತಾರೆ, ಟ್ರೈನರ್ ನೋಡ್ತಾ ಇರ್ತಾರೆ, ಅವ್ರು ತಪ್ಪು ಮಾಡಿದ್ರೆ ಅಲ್ಲೇ ಕರೆಕ್ಟ್ ಮಾಡ್ತಾರೆ. ಪ್ರಾಯೋಗಿಕವಾಗಿ ನಾವು ಕೋರ್ಸ್ ಅಲ್ಲಿ ಈ ಒಂದು ಇದನ್ನ ಹೇಳ್ಕೊಡ್ತೀವಿ. ಯೂಶಲಿ ಇದು 16 hours ಕೋರ್ಸ್. ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆ ತನಕ 2 ದಿನ, ಅಂದ್ರೆ ಶನಿವಾರ ಭಾನುವಾರ ಹೇಳ್ಕೊಡ್ತೀವಿ. ಸೊ 2 ದಿನದಲ್ಲಿ ನೀವೊಂದು ಈ ಒಂದು ವಿದ್ಯೆಯನ್ನ ವಿತ್ ಪ್ರಾಕ್ಟೀಸ್ ಕಲಿಬಹುದಾಗುತ್ತೆ. ಅಂದ್ರೆ ಇದನ್ನ ಕಲ್ತಾದ ನಂತರ ಈಗ ನಮಗೆ ಕಾಯಿಲೆ ಬಂದಿದೆ ಅಂದ್ರೆ ನಮಗೆ ನಾವೇ ಹೀಲ್ ಮಾಡ್ಕೋಬಹುದಾ ಅಥವಾ ಬೇರೆಯವ್ರಿಗೆ ಮಾಡ್ಬೇಕಾ? ಖಂಡಿತ ನಿಮ್ಗೆ ನೀವು ಹೀಲಿಂಗ್ ಮಾಡ್ಕೊಬಹುದು. ಇನ್ಫ್ಯಾಕ್ಟ್ ನನಗೆ ಇದೊಂಥರ ಸರ್ವೈವರ್ ಸ್ಕಿಲ್ ತರ. ಎಲ್ಲೋ ಟ್ರಾವೆಲ್ ಮಾಡ್ತಿರ್ತೀನಿ, ಏನೋ ತಿಂದೆ ಹೊಟ್ಟೆ ಅಪ್ಸೆಟ್ ಆಯ್ತು, ಐ ಡೂ ಹೀಲಿಂಗ್ ಮೈ ಸೆಲ್ಫ್. ನಾ ಯಾವುದೋ ಊರಲ್ಲಿ ಯಾವುದೋ ಡಾಕ್ಟರ್ 12 ಗಂಟೆಗೆ ಹುಡ್ಕೊಂಡು ಹೋಗಕ್ಕಾಗಲ್ಲ ರಾತ್ರಿ ಹೊತ್ತು. ಅಂದ್ರೆ ಯಾವ ಸಮಯದಲ್ಲಿ ಎಲ್ಲಿ ಬೇಕಾದ್ರೂ ಮಾಡ್ಬೋದು. ಹೋಟೆಲ್ ಅಲ್ಲಿ ಇರ್ತೀನಿ, ಕ್ಲಾಸಸ್ ಕಂಡಕ್ಟ್ ಮಾಡಕ್ ಸಾಕಷ್ಟು, ನಾನು ಭಾರತದಲ್ಲಿ ಸಾಕಷ್ಟು ಕಡೆ ಹೋಗಿ ಕ್ಲಾಸಸ್ ಕಂಡಕ್ಟ್ ಮಾಡ್ತೀನಿ. ಸೊ ಒಂದೊಂದ್ಸಲ ಏನು ಅಂದ್ರೆ ನಮ್ಮಲ್ಲಿ ನಿಮ್ಮನ್ನ ತುಂಬಾ ಪ್ರೀತಿ ಮಾಡಿದ್ರೆ ಏನ್ ಮಾಡ್ತಾರೆ ಜನ, ಓವರ್ ಫೀಡ್ ಮಾಡ್ತಾರೆ. ಕೆಲವು ಸಲ ಹೊಟ್ಟೆ ಅಪ್ಸೆಟ್ ಆಗುತ್ತೆ, ರಾತ್ರಿ ಸಡನ್ ಆಗಿ ಏನೋ ಗುಳುಗುಳು ಅಂತ ಇರುತ್ತೆ. ಸೊ ನಾನು ಮಾಡ್ತೀನಿ, ಅಲ್ಲೇ ಹೀಲಿಂಗ್ ಮಾಡ್ಕೊಂತೀನಿ. ಆ ಸಂದರ್ಭದಲ್ಲಿ ನಾವು ಡಾಕ್ಟರ್ ತಗೊಳ್ಳೋದು, ಒಂದು ಮೆಡಿಸಿನ್ಸ್ ತಗೊಳ್ಳೋದು ಏನೂ ಬರಲ್ಲ. ಸೊ ಆ ಥರನ್ನೆಲ್ಲ ಸೆಲ್ಫ್ ಹೀಲಿಂಗ್ ಮಾಡ್ಕೊಬಹುದು. ಸುಮಾರು ಸಲ ತುಂಬಾ ವೀಕ್ ಆಗಿದ್ದಾಗ್ಲೂ ಹೀಲಿಂಗ್ ಮಾಡ್ಬೋದು. ಬಟ್ ತುಂಬಾ ವೀಕ್ ಆಗಿದ್ದಾಗ ಒಂದೊಂದ್ಸಲ ನಮ್ಗೆ ಹೀಲಿಂಗ್ ಮಾಡಕ್ ಮನ್ಸು ಬರಲ್ಲ, ಆಗ ಬೇರೆಯವ್ರ ಹತ್ರ ನಾವು ಸಪೋರ್ಟ್ ತಗೋತೀವಿ. ಬಟ್ ಒಂದು 50-60% ಏನೇನ್ ಪ್ರಾಬ್ಲಮ್ಸ್ ಬರುತ್ತೆ ನಮ್ಮನ್ನೇ ನಾವು ಹೀಲಿಂಗ್ ಮಾಡ್ಕೊಬಹುದು. ಅಂದ್ರೆ ಈಗ ಒಬ್ರು ಬಂದು ಇದನ್ನ ಚಿಕಿತ್ಸೆಯನ್ನ ಪಡ್ಕೊಂಡ್ರು ಅಥವಾ ಇದ್ರ ಬಗ್ಗೆ ತಿಳ್ಕೊಂಡು ಕಲ್ತಿರ್ತಾರೆ, ಮನೆಯಲ್ಲಿ ಕೂಡ ಅವರೇ ಹೇಳ್ಕೊಡ್ಬೋದಾ ಅಥವಾ ನಿಮ್ಮಲ್ಲಿಯೇ ಬಂದು ತಿಳ್ಕೊಬೇಕು? ಯಾಕಂದ್ರೆ ದೇರ್ ಇಸ್ ಅ ಪವರ್, ಅವ್ರ ಹತ್ರನೇ ಕಲ್ತ್ಕೋಬೇಕು ಅಂತ ಇರುತ್ತೆ. ಹಾಗಾಗಿ ಸೊ ಇದು ಪವರ್ ಅನ್ನೋದಕ್ಕಿಂತ ಪ್ರೊಸೀಜರ್ನ ಕರೆಕ್ಟಾಗಿ ಕಲಿಬೇಕಾಗುತ್ತೆ.
ಈಗ ನಮ್ಮಲ್ಲಿ ಸುಮಾರು ಜನ ಸುಮ್ನೆ ಹಂಗೆ ಹೇಳ್ಕೊಡ್ತೀವಿ, ಸರ್ಟಿಫಿಕೇಟ್ ಕೊಡಲ್ಲ ಸರಿಯಾಗಿ, ಈ ತರದೆಲ್ಲ ನಡೆಯುತ್ತೆ, ಎಲ್ಲಾ ಕಡೆನೂ ಇದೆ ಆ ತರದ್ದು. ಸೊ ಈ ತರ ಆದಾಗ ಏನಾಗುತ್ತೆ ಅಂದ್ರೆ ಅವರು ಕಲಿಯುವಾಗ ಸರಿಯಾಗಿ ಕಲ್ತಿರಲ್ಲ, ಅದರಿಂದ ಅವ್ರಿಗೆ ತೊಂದರೆ ಆಗ್ಬಹುದು, ಸೊ ಪೇಷಂಟ್ ತೊಂದರೆ ಆಗ್ಬಹುದು. ಸೊ ಅದಕ್ಕೆ ನಾವೇನ್ ಹೇಳ್ತೀವಿ, ನೀವು ಟ್ರೀಟ್ಮೆಂಟ್ ಮಾಡಿ, ನೀವು ಕಲ್ತ ಮೇಲೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ನೀವು ಟ್ರೀಟ್ಮೆಂಟ್ ಕೊಡಿ, ಬಟ್ ಹೇಳ್ಕೊಡ್ಬೇಡಿ ಅಂತ ಹೇಳ್ತೀವಿ. ಬಿಕಾಸ್ ಯಾವುದೇ ಒಂದು ವಿದ್ಯೆನ ನೀವು ಅದರಲ್ಲಿ ಸರಿಯಾಗಿ ಮಾಸ್ಟ್ರಿ ಪಡೆದೇನೆ ಇನ್ನೊಬ್ರಿಗೆ ಹೇಳ್ಕೊಟ್ಟಾಗ ಏನಾಗುತ್ತೆ, ಅದು ಟೆಕ್ನಿಕ್ಸ್ ಚೇಂಜ್ ಆಗುತ್ತೆ. ಓಕೆ, ಸೊ ಹಾಗಾಗಿ ಪ್ರಾಣಿಕ್ ಹೀಲಿಂಗ್ ಅಲ್ಲಿ ಒಬ್ಬ ಟ್ರೈನರ್ ಆಗಬೇಕು ಅಂದ್ರೆ ಲೈಸೆನ್ಸ್ ಪಡಿಬೇಕು ವರ್ಲ್ಡ್ ಪ್ರಾಣಿಕ್ ಹೀಲಿಂಗ್ ಫೌಂಡೇಶನ್ ಇಂದ. ನಮಗೆ ಕ್ವಾಲಿಫಿಕೇಶನ್ಸ್ ಇರುತ್ತೆ, ಎಕ್ಸಾಮ್ಸ್ ಬರೀಬೇಕು, ಅಂಡ್ ಇಷ್ಟು ಕೇಸಸ್ ನ ಅಂತ ಹೀಲ್ ಮಾಡಿ ಟೆಸ್ಟಿಮೋನಿಯಲ್ಸ್ ಪ್ರೊಡ್ಯೂಸ್ ಮಾಡಬೇಕು, ಇಂಟರ್ವ್ಯೂ ಮಾಡಿ ಆಮೇಲೆ ಲೈಸೆನ್ಸ್ ಕೊಡೋದು. ಸೊ ಇಟ್ಸ್ ಎ ಪ್ರಾಸೆಸ್. ಸುಮ್ಮನೆ ಎಲ್ಲರೂ ಟ್ರೈನರ್ ಆಗಕ್ಕಾಗಲ್ಲ ಪ್ರಾಣಿಕ್ ಹೀಲಿಂಗ್ ಅಲ್ಲಿ. ಸೊ ಹಾಗಾಗಿ ನಾವೇನ್ ಹೇಳ್ತೀವಿ, ಕಲಿಬೇಕು ಅಂತ ಡಿಸೈಡ್ ಮಾಡಿದ್ರೆ ಕರೆಕ್ಟ್ ಆಗಿರೋ ಸೋರ್ಸಸ್ ಹತ್ರ ಕಲೀರಿ ಅಂತ ಹೇಳ್ತೀವಿ. ಕರೆಕ್ಟ್ ಸರ್. ಇನ್ನು ಈ ಪ್ರಾಣಶಕ್ತಿಯ ಒಂದು ಅಪ್ಲಿಕೇಶನ್ಸ್ ಗಳೇನಿದೆ ಹಾಗಿದ್ರೆ? ಓಕೆ, ಇದು ಒಳ್ಳೆ ಕ್ವಶನ್. ಇದು ಪ್ರಾಣಿಕ್ ಹೀಲಿಂಗ್ ಅನ್ನೋದು ಒಂದು ಹೈಪರ್ ಮಾರ್ಕೆಟ್ ತರ. ನಾವು ಹೈಪರ್ ಮಾರ್ಕೆಟ್ ಏನಕ್ಕೆ ಹೋಗ್ತೀವಿ, ಎಲ್ಲ ಒಂದೇ ಕಡೆ ಸಿಗುತ್ತೆ, ನಾವು ಬೇರೆ ಬೇರೆ ಅಂಗಡಿಗೆ ಹೋಗೋದು ಬೇಡ ಅಂತ. ಸೊ ನಮ್ಮ ಹ್ಯೂಮನ್ ರಿಕ್ವೈರ್ಮೆಂಟ್ಸ್ ನ 4 ಕ್ಯಾಟಗರಿಲಿ ನಾವು ಇದು ಮಾಡ್ಬೋದು, ಕ್ಲಾಸಿಫೈ ಮಾಡ್ಬೋದು. ಮೊದಲನೇದು ಹೆಲ್ತ್ ನೀಡ್ಸ್, ಎರಡನೇದು ಇಮೋಷನಲ್ ನೀಡ್ಸ್, ಅದರಲ್ಲಿ ಸಂಬಂಧಗಳು ಆಗುತ್ತೆ. ಮೂರನೇದು ಫೈನಾನ್ಷಿಯಲ್ ನೀಡ್ಸ್. ಓಕೆ, ನಾಲ್ಕನೇದು ಆಧ್ಯಾತ್ಮ, ಸ್ಪಿರಿಚುವಲ್ ನೀಡ್ಸ್. ಓಕೆ, ಸೊ ಈ 4 ಆಯಾಮಗಳನ್ನ ನಾವು ಕವರ್ ಮಾಡ್ತಾ ಹೋಗ್ತೀವಿ. ಫಿಸಿಕಲ್ ಬಂತು ಅಂದ್ರೆ ಸಣ್ಣ ಪುಟ್ಟ ನಗಡಿಯಿಂದ ಹಿಡಿದು ನಾಗ್ಲೇ ಹೇಳಿದೆ ಕ್ಯಾನ್ಸರ್ ತನಕನೂ ನಮ್ಮಲ್ಲಿ ಟ್ರೀಟ್ಮೆಂಟ್ಸ್ ಇದೆ ಅಂತ. ಇಮೋಷನಲ್ ನೀಡ್ಸ್ ಬಂತು ಅಂದ್ರೆ ಸೈಕಲಾಜಿಕಲ್ ಪ್ರಾಬ್ಲಮ್ಸ್, ಸ್ಟ್ರೆಸ್ ಇರ್ಬೋದು, ಆಂಗ್ಸೈಟಿ ಆಗ್ಬಿಟ್ಟು ಡಿಪ್ರೆಷನ್, ಸೂಸೈಡಲ್ ಥಾಟ್ಸು. ಕೆಲವ್ರಿಗೆ ಏನಾಗಿರುತ್ತೆ, ಯಾವುದೋ ಒಂದು ಟ್ರಾಮಾ ಆಗ್ಬಿಟ್ಟಿರುತ್ತೆ, ಅದರಿಂದ ಹೊರಗಡೆ ಬರಕ್ ಆಗ್ತಿರಲ್ಲ. ಇನ್ ಕೆಲವ್ರಿಗೆ ನೆಕ್ಸ್ಟ್ ಸ್ಟೇಜ್ ಇಲ್ಯೂಷನ್ಸ್ ಅಂದ್ರೆ ಹ್ಯಾಲುಸಿನೇಷನ್ಸ್ ಮಾಡ್ಕೋತಿರ್ತಾರೆ. ಈ ತರದಕ್ಕೆಲ್ಲ ಟ್ರೀಟ್ಮೆಂಟ್ ಇದೆ. ಇನ್ ಕೆಲವು ಸಲ ಮನೆಯಲ್ಲಿ ಕಿತ್ತಾಟಗಳು ಜಾಸ್ತಿ ಇರುತ್ತೆ, ಎಸ್ಪೆಷಲಿ ತುಂಬಾ ಜಾಸ್ತಿ ಆಗ್ತಿದೆ, ಸ್ಟ್ರೆಸ್ ಲೆವೆಲ್ಸ್ ಜಾಸ್ತಿ ಆಗಿ ಕಪಲ್ಸ್ ಮಧ್ಯೆ ಡಿವೋರ್ಸ್ ಆಗೋದು ವೆರಿ ಕಾಮನ್ ಥಿಂಗ್. ಸೊ ಈ ತರದಕ್ಕೆ ನಮ್ಮಲ್ಲಿ ಸಾಕಷ್ಟು ಟ್ರೀಟ್ಮೆಂಟ್ಸ್ ಇದೆ. ಮೂರನೇದು ಫಿನಾನ್ಷಿಯಲ್ ರಿಕ್ವೈರ್ಮೆಂಟ್ಸ್. ಸೊ ಫೈನಾನ್ಸಸ್ಗೆ ಏನಾಗುತ್ತೆ ಅಂದ್ರೆ ಕೆಲವು ಸಲ ನಮ್ಮ ಕೆಲವು ಹಳೆ ಥಾಟ್ ಫಾರ್ಮ್ಸ್ ಇಂದ, ಕೆಲವು ಭಯಗಳಿಂದ ಕೆಲವು ಇನಿಬಿಷನ್ಸ್ನ ನಾವು ಕ್ರಿಯೇಟ್ ಮಾಡ್ಕೊಂಡಿರ್ತೀವಿ. ಇಟ್ಸ್ ಲೈಕ್ ವೇರಿಂಗ್ ಎ ಸನ್ ಗ್ಲಾಸಸ್ ಹಾಕೊಂಡಾಗ ನಿಮ್ಗೆ ಏನಾಗುತ್ತೆ, ಅದೇ ಬಣ್ಣ ಕಾಣುತ್ತೆಲ್ಲ. ಈಗ ಚಿಕ್ಕದ್ರಿಂದ ಯಾರೋ ಒಬ್ಬನ್ನ ತುಂಬಾ ಸಪ್ರೆಸ್ ಮಾಡಿರ್ತಾರೆ ಅನ್ಕೊಳ್ಳಿ, ಅಂದ್ರೆ ರಿಸ್ಕ್ ತಗೊಳಕ್ಕೆ ಬಿಟ್ಟಿರಲ್ಲ, ಅವ್ನಿಗೆ ಬಿದೋಗ್ತೀಯ ನೀನು, ಹೋಗ್ಬೇಡ, ಫಾಸ್ಟ್ ಆಗಿ ಸೈಕಲ್ ಓಡಿಸ್ಬೇಡ. ಸೊ ಈ ಥರದ ಭಯಗಳಿದ್ದಾಗ ಅವನೇನಾಗ್ತಾನೆ, ದೊಡ್ಡವನಾದ್ಮೇಲೂ ಬರೀ ಇಷ್ಟೇ ನೋಡ್ತಿರ್ತಾನೆ ಜೀವನದಲ್ಲಿ. ಕೆಲವು ಆಪರ್ಚುನಿಟೀಸ್ನ ಅವನು ರಿಸ್ಕ್ ಅಂತ ಕನ್ಸಿಡರ್ ಮಾಡಿ ಅದನ್ನ ಟ್ರೈ ಮಾಡಕ್ಕೆ ಹೋಗ್ತಿರಲ್ಲ. ಅಥವಾ ಇಂಟರ್ವ್ಯೂಸ್ಗೆ ಹೋಗ್ತಾನೆ, ಅವನ ಬಗ್ಗೆನೇ ಅವ್ನಿಗೆ ನೆಗೆಟಿವ್ ಒಂದು ಇದಿರುತ್ತೆ, ನಾನು ಸರಿಗೆ ಮಾಡದೇ ಇದ್ರೆ ಹೆಂಗೆ ಅಂತ. ಈ ತರ ಬ್ಲಾಕೇಜಸ್ ಇಂದ ಅವರು ಪ್ರೋಗ್ರೆಸ್ ಆಗಕ್ ಆಗ್ತಿರಲ್ಲ. ಇನ್ ಕೆಲವು ಸಲ ಬೇರೆಯವರು ಅವ್ರಿಗೆ ನೆಗೆಟಿವ್ ಥಾಟ್ಸ್ನ ಪ್ರೊಜೆಕ್ಟ್ ಮಾಡಿ ಇವ್ನ ಕೈಲಾಗದೆ ಇರೋನು, ಇವನ್ ಪ್ರಯೋಜನ ಇಲ್ಲ, ಹೊಟ್ಟೆ ಹೊರ್ಕೊಳ್ಳೋದು ಅಂಥದ್ದೆಲ್ಲ ಎನರ್ಜೀಸು ಶಕ್ತಿ ಶರೀರದಲ್ಲಿ ಸೇರ್ಕೊಂಡು ಅದರಿಂದನೂ ಅವ್ರಿಗೆ ಆಪರ್ಚುನಿಟೀಸ್ ಬರ್ತಾ ಇರಲ್ಲ. ಸೊ ಈ ಥರದ್ನೆಲ್ಲ ನಾವು ಸ್ಟಡಿ ಮಾಡಿ ಅವ್ರಿಗೆ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಸೊ ನಮ್ಮಲ್ಲಿ ಬಿಸ್ನೆಸ್ ಮೆನ್ಗಳು ತುಂಬಾ ಜನ ಟ್ರೀಟ್ಮೆಂಟ್ಸ್ ತಗೋತಾರೆ. ಸೊ ಏನೋ ಬಿಸ್ನೆಸ್ ಸರಿಯಾಗಿ ಆಗ್ತಿಲ್ಲ, ಎನರ್ಜಿ ಕರೆಕ್ಷನ್ಸ್ ಮಾಡ್ಕೊಡಿ ಅಂತೆಲ್ಲ ಕೇಳ್ತಾರೆ. ಸೊ ಅವ್ರನ್ನ ಮತ್ತೆ ಅವ್ರ ಬಿಸ್ನೆಸ್ ಪ್ರೆಮಿಸಸ್ನ, ಮನೇನ ಸ್ಟಡಿ ಮಾಡಿ ಅವ್ರಿಗೇನು ಟ್ರೀಟ್ಮೆಂಟ್ ಮಾಡಬೇಕು ಅದನ್ನ ಮಾಡ್ತೀವಿ. ದಟ್ ಈಸ್ ಫೈನಾನ್ಷಿಯಲ್ ರಿಕ್ವೈರ್ಮೆಂಟ್ಸ್. ಕೆಲವ್ರಿಗೆ ಸ್ಪಿರಿಚುವಲ್ ರಿಕ್ವೈರ್ಮೆಂಟ್ಸ್ ಇರುತ್ತೆ. ನಮ್ಗೆಲ್ಲ ಖುಷಿಯಾಗಿದ್ದೀವಿ, ಬಟ್ ಏನೋ ಒಂಥರ ಮೆಡಿಟೇಷನ್ ಮಾಡಬೇಕು, ನನ್ನ ಬಗ್ಗೆ ನಾನು ಹೆಚ್ಚು ತಿಳ್ಕೋಬೇಕು ಅಂತ ಆ ಥರ ರಿಕ್ವೈರ್ಮೆಂಟ್ಸ್ ಇರೋರು ಇರ್ತಾರೆ. ಸೊ ಆ ಥರದವ್ರಿಗೆ ಅಂತಾನೆ ಕೆಲವು ಮೆಡಿಟೇಷನ್ ಕ್ಲಾಸಸ್, ಅದರಲ್ಲೂ ನಾವು ಬೇರೆ ಬೇರೆ ಟಾಪಿಕ್ಸ್ ಬಗ್ಗೆ, ಕೆಲವು ಕುಂಡಲಿನಿ ಎನರ್ಜಿ, ರಾಜಯೋಗ ಅಂದ್ರೇನು, ಈ ಥರ ಬೇರೆ ಬೇರೆ ಆಧ್ಯಾತ್ಮದ ಬಗ್ಗೆನೇ ಕೆಲವು ಕೋರ್ಸಸ್ನ ನಾವು ಕಂಡಕ್ಟ್ ಮಾಡ್ತಾ ಹೋಗ್ತೀವಿ. ಸೊ ಈ ತರ ಇಟ್ಸ್ ಲೈಕ್ ಎ ಹೈಪರ್ ಮಾರ್ಕೆಟ್. ನೀವು ಪ್ರಾಣಿಕ್ ಹೀಲಿಂಗ್ ಅಂತ ಹೋದ್ರೆ ಬರೀ ಹೀಲಿಂಗ್ ಅಂತ ಅಲ್ಲ, ಅದರ ಸಂಬಂಧಗಳು ಬರುತ್ತೆ, ಫೈನಾನ್ಸಸ್ ಬರುತ್ತೆ, ಸ್ಪಿರಿಚುವಾಲಿಟಿನೂ ಬರುತ್ತೆ. ಅಂದ್ರೆ ದೈಹಿಕವಾಗಿ ಮಾನಸಿಕವಾಗಿ ಎರಡೂ ಕೂಡ ನಾವು ಮಾನಸಿಕ, ಈಗ ಹೊಸ ಮಾಡರ್ನ್ ಟರ್ಮ್ಸ್ ಅಲ್ಲಿ ಕೇಳಬೇಕು ಅಂದ್ರೆ ಫೈನಾನ್ಷಿಯಲ್ ಹೆಲ್ತ್ ಆಡ್ ಮಾಡ್ಕೋಬೇಕು. ಯಾಕಂದ್ರೆ ನೀವು ಫೈನಾನ್ಷಿಯಲ್ ಹೆಲ್ತ್ ಇಲ್ಲ ಅಂದ್ರೆ ಸ್ಟ್ರೆಸ್ ಜಾಸ್ತಿ ಆಗಿದೆ. ಸೊ ಆಬ್ವಿಯಸ್ಲಿ ಫೈನಾನ್ಷಿಯಲ್ ಹೆಲ್ತ್, ಸ್ಪಿರಿಚುವಲ್ ಹೆಲ್ತ್ ಎಲ್ಲಾನು ಇಂಪಾರ್ಟೆಂಟ್. ಅಂದ್ರೆ ಫೈನಾನ್ಷಿಯಲ್ ಹೆಲ್ತ್ ಅಂತ ಹೇಳಿದ್ರೆ ಆಪರ್ಚುನಿಟೀಸ್ ಜಾಸ್ತಿ ಬರುತ್ತೆ, ಆಪರ್ಚುನಿಟೀಸ್ ಜಾಸ್ತಿ, ಅಥವಾ ಒಂದು ಇನ್ಹಿಬಿಷನ್ಸ್ ಕಡಿಮೆ ಆಗುತ್ತೆ, ಒಂದು ಸಂದರ್ಭನ ಹೇಗೆ ಎದುರಿಸಬೇಕು ಅನ್ನುವಂತ ಧೈರ್ಯ ಬರುತ್ತೆ. ಈಗ ನಿಮ್ಮ ಆ ಚಿಕಿತ್ಸೆ ಪಡ್ಕೋಬೇಕು ಅಂದ್ರೆ ನಿಮ್ಮ ಹತ್ರನೇ ಬರ್ಬೇಕಾ, ಅಥವಾ ನೀವು ಹೇಳಿದಾಗಲೇ ಆನ್ಲೈನ್ ಅಂತ ಹೇಳಿದ್ರಿ, ಆನ್ಲೈನ್ ಇಂದನೂ ಈ ರೀತಿಯಾದಂತ ಚಿಕಿತ್ಸೆಗಳು ಸಿಗುತ್ತಾ? ಓಕೆ, ಸೊ ಒಂದು ಡೈರೆಕ್ಟ್ ಆಗಿ ನಮ್ಮ ಸೆಂಟರ್ಗಳಿಗೆ ಬರ್ಬೋದು. ಬೆಂಗಳೂರಲ್ಲಿ ಒಂದು ಸೆಂಟರ್ ಇದೆ, ಮೈಸೂರಲ್ಲಿ 2 ಸೆಂಟರ್ ಇದೆ, ಬರ್ಬೋದು. ಅದು ಬಿಟ್ರೆ ಡಿಸ್ಟೆಂಟ್ ಹೀಲಿಂಗ್ ಅಂತಾನು ಮಾಡ್ತೀವಿ. ಇನ್ಫ್ಯಾಕ್ಟ್ ನನಗೆ ತುಂಬಾ ಜನ ಕ್ಲೈಂಟ್ಸ್ ಇರೋದೇ ಔಟ್ಸೈಡ್ ಕರ್ನಾಟಕ ಅಂಡ್ ಔಟ್ಸೈಡ್ ಇಂಡಿಯಾ. ಅವ್ರು ನಾನು ಒಂದ್ಸಲನೂ ಮೀಟ್ ಮಾಡಿಲ್ಲ.
ವಾಟ್ಸಪ್ ಅಲ್ಲಿ ಫೋಟೋ ಕಳಿಸ್ತಾರೆ, ಮೆಡಿಕಲ್ ರಿಪೋರ್ಟ್ಸ್ ಕಳಿಸ್ತಾರೆ, ಈ ತರ ಸಮಸ್ಯೆ ಇದೆ ಅಂತ ಹೇಳ್ತಾರೆ. Okay. ಒಂದು ಟೈಮ್ ಅಂತ ಫಿಕ್ಸ್ ಮಾಡ್ತೀವಿ. ಓಕೆ ಅವ್ರನ್ನ ಏನು ಕೆಲಸ ಮಾಡದೆ ಸುಮ್ನೆ ಕೂತ್ಕೊಳ್ಳೋಕೆ ಹೇಳ್ತೀವಿ ಆ ಟೈಮಲ್ಲಿ. ಇಲ್ಲ ಮಲಗಿರ್ಬೇಕು ಅಂದ್ರೆ ಎನರ್ಜಿನ ಸ್ವೀಕರಿಸ್ಬೇಕು ಅವರು. ಸೊ ಆ ಥರ ಒಂದು ಪೋಸಲ್ಲಿ ಕೂರಿಸಿ ನಾವು ಸೊ ಟ್ರೀಟ್ಮೆಂಟ್ಸ್ ಕೊಡ್ತಾ ಹೋಗ್ತೀವಿ. ಫೋನಲ್ಲಿ ಟಚ್ ಅಲ್ಲಿ ಇರ್ತೀವಿ. ಸೊ ನಮಗೆ ಮಂತ್ಲಿ ಅವರು ಅಥವಾ ವೀಕ್ಲಿ ಒನ್ಸ್ ಅವರು ನಮಗೆ ಫೀಡ್ಬ್ಯಾಕ್ಸ್ ಕೊಡ್ತಾ ಹೋಗ್ತಾರೆ, ಇಂತಿಂತ ಚೇಂಜಸ್ ಬರ್ತಾ ಇದೆ ಅಂತ. ಸೊ ಈ ರೀತಿ ಸಾಕಷ್ಟು ಜನಕ್ಕೆ ನಾನು ಟ್ರೀಟ್ಮೆಂಟ್ಸ್ ಕೊಡ್ತೀನಿ. ಇನ್ಫ್ಯಾಕ್ಟ್ ತುಂಬಾ ಜನ ಹೌಸ್ ವೈಫ್ಸ್ ನಂತರ ಕಲ್ತಿರೋರು ಇದನ್ನ ವೃತ್ತಿಯಾಗಿ ಸ್ಟಾರ್ಟ್ ಮಾಡಿ ದೇ ಆರ್ ಅರ್ನಿಂಗ್ ಲಾಟ್ ಆಫ್ ಮನಿ. ಮನೇಲೇ ಕೂತ್ಕೊಂಡು ವರ್ಕ್ ಫ್ರಮ್ ಹೋಮ್ ಅಂತ ನೋಡಿ ಆ ಥರ. ಸೊ ದೇ ಆರ್ ಡೂಯಿಂಗ್ ದ್ಯಾಟ್ ಆಲ್ಸೋ ಆ್ಯಂಡ್ ಇಟ್ ಈಸ್ ಗಿವಿಂಗ್ ಲಾಟ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್. ನಾನು ಇದು ಇನ್ನೊಬ್ರಿಗೆ ಹೆಲ್ಪ್ ಮಾಡಿದೆ, ದುಡ್ಡು ಒಂದು ಲೆವೆಲ್ ಆದರೆ ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ ನೋಡಿ. ಯಾರು ಹುಷಾರಾದವರು ದೇ ಆರ್ ವೆರಿ ಗ್ರೇಟ್ಫುಲ್ ಟು ಯು. ಆ ಒಂದು ಫೀಲಿಂಗ್ ಯು ಕಾಂಟ್ ಎಕ್ಸ್ಪ್ರೆಸ್. ಹೌದು ಸರ್.